ಬರ ಪರಿಹಾರ, ಬರ ಬಡಿದಾಟದಲ್ಲಿ 20% ದುಡ್ಡನ್ನು ಇದೀಗ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಕೇವಲ 20%. 18,712 ಕೋಟಿ ಕೇಳಿದ್ದು, ಕೊಟ್ಟಿದ್ದು 3,454 ಕೋಟಿ ರೂಪಾಯಿ. ಅಂದರೆ ಒಟ್ಟು ಮೊತ್ತದ 20%. 20% ಆಗಲ್ಲ, 20%ಗಿಂತ ಕಡಿಮೆ. 20% ಅಂದರೆ 3,700 ಸಮಥಿಂಗ್ ಆಗುತ್ತೆ. ಬರ ಬಡಿದಾಟದಲ್ಲಿ ಅಲ್ಪ ಪ್ರಮಾಣದಲ್ಲಿ ಗೆದ್ದಿದೆ ರಾಜ್ಯಕ್ಕೆ ಕೇಂದ್ರದಿಂದ ಬರ ಪರಿಹಾರ ರಿಲೀಸ್. 3,454 ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆ. NDRF ಅಡಿಯಲ್ಲಿ ಬರ ಪರಿಹಾರ ಬಿಡುಗಡೆಯಾಗಿದೆ. ಬರ ಪರಿಹಾರ ಕುರಿತು ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಲಾಗಿತ್ತು. 18,172 ಕೋಟಿ ರೂಪಾಯಿ ಕೊಡಿ ಅಂಥೇಳಿ ಬರ ಪರಿಹಾರಕ್ಕೆ ಅಪೀಲ್ ಮಾಡಲಾಗಿತ್ತು. ಅದು ಇಷ್ಟಿಷ್ಟು ದಿವಸ, ಇಷ್ಟಿಷ್ಟು ಇದರ ಕಾಲಾವಧಿ NDRF ಅಂತ ಇದೆ. ಈ ಬರ ಪರಿಹಾರ ಇದೆಯಲ್ಲ, ಅದು ಒಂದೊಂದು ರಾಜ್ಯಕ್ಕೆ ಒಂದೊಂದು ರೀತಿ ಇರುತ್ತೆ. ಎಷ್ಟೆಷ್ಟು ದುಡ್ಡು ಕೊಡಬೇಕು ಅಂತೇಳಿ ಅಧಿಕಾರಿ ಮಟ್ಟದಲ್ಲಿ ಒಂದು ಸಭೆ ಆಗಿರುತ್ತೆ. ಇಲ್ಲಾಗುವಂಥ ಪ್ರಾಬ್ಲಮ್ ಎಲ್ಲವನ್ನು ಗಮನಿಸಿಕೊಂಡು ಅದೊಂದು ಫಿಕ್ಸ್ ಮಾಡಿರ್ತಾರೆ. ಕೇಂದ್ರದ ಅಧಿಕಾರಿಗಳು ಬಂದರು, 18,712 ಕೋಟಿ ಅಂತ ಆಯಿತು. ಅದಾದ ನಂತರ ಅದಾಗಿ ಒಂದು 6 ತಿಂಗಳೊಳಗಾಗಿ ಆ ದುಡ್ಡನ್ನು ಬಿಡುಗಡೆ ಮಾಡಬೇಕು. 6 ತಿಂಗಳು ಕಳೆದರೂ ಕೂಡ ದುಡ್ಡು ಬಿಡುಗಡೆ ಆಗಿರಲಿಲ್ಲ. ಈ ನಡುವೆ ಇವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಆ ದುಡ್ಡನ್ನು ಬಿಡುಗಡೆ ಮಾಡಿಸಿ ಅಂತೇಳಿ ಹೋಗ್ತಾರೆ. 1 ವಾರದಲ್ಲಿ ಬಿಡುಗಡೆ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಡುತ್ತೆ. ಅದು ಕೂಡ ಈ ಎಲೆಕ್ಷನ್ ಟೈಮಲ್ಲೇ ಹೋಗಿರ್ತಾರೆ. ಈ ನಡುವೆ ಅಮಿತ್ ಶಾ ಬಂದವರು ಇಲ್ಲ, ಅವ್ರು ಲೇಟಾಗಿ ಕೊಟ್ಟರು ಹಾಗಾಗಿ ಅಂತ ಒಂದು ಹೇಳಿದರೆ, ಮತ್ತೊಂದು ಕಡೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇಲ್ಲ, ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ, ಹೀಗೆಲ್ಲ ಹೇಳಿದರು. ಅದಾದ ನಂತರ ಸಿದ್ದರಾಮಯ್ಯ ಹೇಳಿದರು, ನೋಡಿ ನಾವು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದಾಗ ಒಂದು ವೇಳೆ ನಾವು ತಪ್ಪು ಮಾಡಿದರೆ ಕೇಂದ್ರ ಸರ್ಕಾರದ ಪರವಾಗಿ ವಾದ ಮಾಡುವಂಥ ಲಾಯರ್ಗಳು ಅದನ್ನು ಹೇಳಬೇಕಿತ್ತಲ್ಲ ಸುಪ್ರೀಂ ಕೋರ್ಟ್ನಲ್ಲಿ. ಅದನ್ನು ಅವರು ಉಲ್ಲೇಖ ಮಾಡಿಲ್ಲ ಅಂತಂದರೆ ನಾವು ಹೇಳಿದ್ದು ಸರಿಯಾಗಿದೆ ಅಂತ ಲೆಕ್ಕ ಅಂತ. ಈಗ 3,454 ಕೋಟಿ ಬಂದಿದೆ. ಮುಖ್ಯಮಂತ್ರಿಗಳು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಕೇಳಿಸ್ಕೊಳ್ಳಿ. ಬರ ಪರಿಹಾರದಲ್ಲಿ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ. ಬರ ಪರಿಹಾರ ಬಿಡುಗಡೆಯ ಪತ್ರ ಈಗಾಗಲೇ ಓಡಾಡ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಬರ ಪರಿಹಾರದ ಬಿಡುಗಡೆ ಪತ್ರ. ಆದರೆ ಯಾವುದೇ ಅಧಿಕೃತ ದೃಢೀಕರಣ ಆಗಿಲ್ಲ. ಬೆಂಗಳೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ಇದು. ನಾವು 18,000 ಕೋಟಿಗೆ ಮನವಿಯನ್ನು ಸಲ್ಲಿಸಿದ್ವಿ, ಆದರೆ ಈಗ 3,400 ಕೋಟಿಯಷ್ಟು ಹಣವನ್ನು ಕೊಟ್ಟಿದ್ದಾರೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಪ ಪ್ರಮಾಣದ ಹಣವನ್ನು ಅಷ್ಟೇ ಕೊಟ್ಟಿದ್ದಾರೆ, ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನ ಮಾಡಿದ್ದಾರೆ ಎನ್ನುವ ಮುಖಾಂತರ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಬರ ಪರಿಹಾರ ಬಿಡುಗಡೆ ಮಾಡಿದೆ ಅನ್ನುವಂಥ ಪತ್ರ ಸಾಮಾಜಿಕ ಜಾಲತಾಣ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕಂಡ ಮೇಲೆ ನಾವು ನಮ್ಮ ಅಧಿಕಾರಿಗಳು ಕರ್ನಾಟಕ ಭವನ ದೆಹಲಿ ರೆಸಿಡೆಂಟ್ ಕಮಿಷನರ್ ಅವರನ್ನು ಸಂಪರ್ಕ ಮಾಡಿ ಅವರು ಕೇಂದ್ರ ಸರ್ಕಾರದ ಅಧಿಕಾರಿಗಳ ಜೊತೆಗೆ ಮಾತನಾಡಿ ದೃಢೀಕರಿಸ್ಕೊಂಡಿದ್ದೇವೆ. ನಮಗೆ ಅಧಿಕೃತವಾಗಿ ಕೇಂದ್ರ ಸರ್ಕಾರದಿಂದ ಯಾವುದೇ ಪತ್ರ ಬಂದಿಲ್ಲ, ಆದರೂ ಕೂಡ ನಮ್ಮ ಅಧಿಕಾರಿಗಳೇ ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆಗೆ ಮಾತನಾಡಿದಾಗ ಹೌದು ಅಂತ ದೃಢೀಕರಣ ಮಾಡಿದ್ದಾರೆ. ಬಟ್ ನಮಗೆ ಪತ್ರ ಅಥವಾ ಸೂಚನೆಯನ್ನು ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಕೇಂದ್ರ